Hi everyone, welcome back to Global IT Education YouTube channel. Today day 3. Today topic is TallyPrime interface. ಇಂದಿನ ಕ್ಲಾಸಲ್ಲಿ ನಾವು TallyPrimeನ ಹೇಗೆ ಅನ್ಇನ್ಸ್ಟಾಲ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ TallyPrime ಯಾವ್ಯಾವ ಫೀಚರ್ಸ್ ಇದೆ ಹಾಗೆ ಯಾವುದಾದ್ರು ಶಾರ್ಟ್ಕಟ್ ಕೇಸ್ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲು TallyPrime ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಸ್ಕ್ರೀನ್ ಕಾಣಿಸುತ್ತೆ. ಇದನ್ನು ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ಅಂತ ಕರಿತೀವಿ. ನೀವು ನೋಡಬಹುದು ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ. ನೆಕ್ಸ್ಟು ಮ್ಯಾನೇಜ್ ಅಂತಂದರೆ ಕಂಪನಿಯಿಂದ ಹೆಲ್ಪ್ವರೆಗೂ ಯಾವ್ಯಾವ ಫೀಚರ್ಸ್ ಇದೆಯೋ ಅದನ್ನೆಲ್ಲ ನಾವು ಟಾಪ್ ಮೆನು ಅಂತ ಕರಿತೀವಿ. ನೆಕ್ಸ್ಟ್ ಡೇಟ್ ಮತ್ತು ಕಂಪನಿ ರೈಟ್ ಸೈಡ್ ಇದೆ, ಸೊ ಇದನ್ನು ರೈಟ್ ಬಟನ್ಸ್ ಅಂತ ಕರಿತೀವಿ. ಈಗ ಒಂದೊಂದೇ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಸಿಂಗಲ್ ಅಂಡರ್ಲೈನ್ ಇದೆ. ಸಿಂಗಲ್ ಅಂಡರ್ಲೈನ್ ಇದ್ದರೆ ನಾವು ಕೀಬೋರ್ಡಲ್ಲಿ ಆಲ್ಟ್ ಅನ್ನೋ ಕೀನ ಕ್ಲಿಕ್ ಮಾಡಬೇಕು. ಡಬಲ್ ಅಂಡರ್ಲೈನ್ ಇದ್ದರೆ ಕಂಟ್ರೋಲ್ ಕೀನ ಕ್ಲಿಕ್ ಮಾಡಬೇಕು. ಸೊ ಈ ಕಂಪನಿ ಫ್ಯೂಚರ್ ಓಪನ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ ಈಸ್ ಆಲ್ಟ್ ಕೆ. ಸೊ ಆಲ್ಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಕಂಪನಿ ಫ್ಯೂಚರ್ಸ್ ಓಪನ್ ಆಯಿತು. ಸೊ ಈ ಕಂಪನಿ ಫ್ಯೂಚರ್ಸಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಮೊದಲು ನಾವು ಕಂಪನಿನ ಕ್ರಿಯೇಟ್ ಮಾಡ್ಬೋದು, ಹಾಗೆ ಆಲ್ಟರ್ ಮಾಡ್ಬೋದು ಕಂಪನಿನ. ನೆಕ್ಸ್ಟ್ ಬೇರೆ ಕಂಪನಿ ಏನಾದರೂ ಚೇಂಜ್ ಮಾಡೋಗಿದ್ರೆ ಮಾಡ್ಕೊಬೋದು. ಶಾರ್ಟ್ಕಟ್ ಕೀ ಈಸ್ F3. ನೆಕ್ಸ್ಟು ಬೇರೆ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಶಾರ್ಟ್ಕಟ್ ಕೀ ಈಸ್ ಆಲ್ಟ್ F3. ಹಾಗೆ ಕಂಪನಿನ ಕ್ಲೋಸ್ ಸಹ ಮಾಡ್ಬೋದು. ಶಾರ್ಟ್ಕಟ್ ಕೀ ಈಸ್ ಕಂಟ್ರೋಲ್ F3. ನೆಕ್ಸ್ಟು ಆನ್ಲೈನ್ ಆ್ಯಕ್ಸೆಸ್ ಇದೆ, ಕನೆಕ್ಟು, ರಿಮೋಟ್ ಆ್ಯಕ್ಸೆಸ್, ಬ್ರೌಸರ್ ಆ್ಯಕ್ಸೆಸ್ ಅಂತ. ನೆಕ್ಸ್ಟು ಕಾನ್ಫಿಗರ್ ಅಂದರೆ ಫ್ಯೂಚರ್ಸ್ ಇದ್ದಾವೆ ಕಂಪನಿದು, ಅದು ಶಾರ್ಟ್ಕಟ್ ಕೀ F11. ನೆಕ್ಸ್ಟು ಸೆಕ್ಯೂರಿಟಿ ಆ್ಯಂಡ್ ಟ್ಯಾಲಿ ವ್ಯಾಲ್ಟ್ ಇದೆ. ನಾವು TallyPrimeಗೆ ಏನಾದರೂ ಪಾಸ್ವರ್ಡ್ ಸೆಟ್ ಮಾಡಬೇಕು ಅಂತಂದರೆ ಈ ಸೆಕ್ಯೂರಿಟಿನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟು ಆನ್ಲೈನ್ ಆ್ಯಕ್ಸೆಸ್, ಇದೆಲ್ಲ ಫ್ಯೂಚರ್ಸು ಕಂಪನಿ ಅಲ್ಲಿ ನಾವು ಇನ್ಫಾರ್ಮೇಷನ್ನ ನೋಡಬಹುದು. ನೆಕ್ಸ್ಟ್ ನಾವು ಆಲ್ಟ್ ವೈ ಪ್ರೆಸ್ ಮಾಡಿದ್ರೆ ಡಾಟಾ ಫ್ಯೂಚರ್ಸು ಓಪನ್ ಆಗುತ್ತೆ. ಈ ಡಾಟಾ ಫ್ಯೂಚರ್ಸ್ ಅಲ್ಲಿ ಏನೇನಿದೆ ಅಂತಂದರೆ ನಾವು ಕಂಪನಿನ ಡಾಟಾನ ಬ್ಯಾಕಪ್ ಮಾಡಬಹುದು, ಹಾಗೆ ಕಂಪನಿ ಡಾಟಾನ ರೀಸ್ಟೋರ್ ಮಾಡಬಹುದು. ಏನಾದರೂ ಪ್ರಾಬ್ಲಮ್ ಆದರೆ ರಿಪೇರ್ ಆರ್ ಮಿಗ್ರೇಟ್ ಆಪ್ಷನ್ನ ಯೂಸ್ ಮಾಡಬಹುದು. ನೆಕ್ಸ್ಟು ಆಲ್ಟ್ ಝೆಡ್ ಅಂದರೆ ಎಕ್ಸ್ಚೇಂಜ್. ಈ ಎಕ್ಸ್ಚೇಂಜಲ್ಲಿ ಡಾಟಾ ಕ್ಲೈಂಟ್ ಕಾನ್ಫಿಗರ್ನ ನಾವು ನೋಡಬಹುದು. ನೆಕ್ಸ್ಟು ಟಾಪ್ ಮೆನ್ಯುವಲ್ಲಿ ಮೇನ್ ಫ್ಯೂಚರ್ ಅಂತ ಅಂದರೆ ಅದು ಗೋ ಟು. ಸೊ ಆಲ್ಟ್ ಜಿ ಪ್ರೆಸ್ ಮಾಡಿದರೆ ನಮಗೆ ಗೋ ಟು ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಇದು ಮೇನ್ ಫ್ಯೂಚರ್ ಆಗಿರೋದ್ರಿಂದ ಇದರಲ್ಲಿ ನಾವು ಎಲ್ಲ ತರಹ ರಿಪೋರ್ಟ್ಸು ನಾವು ನೋಡಬಹುದು. ಹಾಗೆ ಇದನ್ನು ನ್ಯಾವಿಗೇಟ್ ಮಾಡ್ಬೋದು ಈಸಿಲಿ ಫ್ರಮ್ ಎನಿವೇರ್ ಟು ಎನಿವೇರ್. ಈ ಆಪ್ಷನ್ನಿಂದ ನಾವು ಓಪನ್ ಮಾಡಬಹುದು ಮತ್ತು ನ್ಯಾವಿಗೇಟ್ ಮಾಡಬಹುದು ಯಾವುದೇ ರಿಪೋರ್ಟ್ನ ಆಗಲಿ ವಿತೌಟ್ ಲೂಸಿಂಗ್ ಅವರ್ ಕರೆಂಟ್ ವರ್ಕ್. ಅಂದರೆ ನಾವು ಏನು ಕೆಲಸ ಮಾಡ್ತಿರ್ತೀರೋ ಆ ಕರೆಂಟ್ ವರ್ಕನ್ನು ಏನು ಡಿಸ್ಟರ್ಬ್ ಮಾಡ್ದಿರ ಈಸಿಯಾಗಿ ನಾವು ಗೋ ಟು ಆಪ್ಷನ್ನ ಯೂಸ್ ಮಾಡಬಹುದು. ಇಲ್ಲಿ ಸರ್ಚ್ ಇದರಲ್ಲಿ ನಮ್ಗೆ ಯಾವುದಾದ್ರೂ ರಿಪೋರ್ಟ್ಸ್ ನೋಡೋ ಹಾಗಿದ್ರೆ ನಾನು ಎಕ್ಸಾಂಪಲ್ ಇಲ್ಲಿ ಪರ್ಚೇಸ್ ರಿಜಿಸ್ಟರ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ಸರ್ಚ್ ಮಾಡಿದ ತಕ್ಷಣ ನೋಡಿ ನಮಗೆ ಪರ್ಚೇಸ್ ರಿಜಿಸ್ಟರ್ ಓಪನ್ ಆಗುತ್ತೆ. ಸೊ ಇದು ಶಾರ್ಟ್ಕಟ್ ಕೀ ಈಸ್ ಗೋ ಟು ಆಪ್ಷನ್ ಆಲ್ಟ್ ಜಿ. ನೆಕ್ಸ್ಟ್ ಬಂದು ಆಲ್ಟ್ ಓ ಇಂಪೋರ್ಟಲ್ಲಿ ಕಂಪನಿ ಡಾಟಾದು ಮಾಸ್ಟರ್ಸ್ ಟ್ರಾನ್ಸಾಕ್ಷನ್ನು ಮತ್ತು ಬ್ಯಾಂಕ್ ಡೀಟೇಲ್ಸ್ ಇದೆ, ಹಾಗೆ ಕಾನ್ಫಿಗರೇಷನ್ಸ್ ಇದೆ. ನೆಕ್ಸ್ಟು ಆಲ್ಟ್ ಇ, ಇದು ಎಕ್ಸ್ಪೋರ್ಟ್ ಅಂತ ಅಂದರೆ ಇಲ್ಲೂ ಕರೆಂಟ್ ಆರ್ ಎನಿ ಅದರ್ ರಿಪೋರ್ಟ್ಸ್ನ ನಾವು ನೋಡಬಹುದು. ಹಾಗೆ ಮಾಸ್ಟರ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ. ನೆಕ್ಸ್ಟು ಕಾನ್ಫಿಗರೇಷನ್ ಆಪ್ಷನ್ಸ್ ಎಲ್ಲ ಎಕ್ಸ್ಪೋರ್ಟಲ್ಲಿದೆ. ನೆಕ್ಸ್ಟು ಆಲ್ಟ್ ಎಮ್ ಶೇರ್. ಇದು ಶೇರ್ ಬಂದು ಇಮೇಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನಾವು ಯಾವುದಾದ್ರೂ ರಿಪೋರ್ಟ್ಸನ್ನು ಸೆಂಡ್ ಮಾಡ್ಕೊಬಹುದು. ನೆಕ್ಸ್ಟು ಆಲ್ಟ್ ಪಿ, ಇದು ಪ್ರಿಂಟ್. ನಾವು ರಿಪೋರ್ಟ್ಸನ್ನು ಆಗಲಿ ಇನ್ವಾಯ್ಸ್ನ ಆಗಲಿ ಪ್ರಿಂಟ್ ತೊಗೊಳ್ಬಹುದು, ಹಾಗೆ ಕಾನ್ಫಿಗರೇಷನ್ ಸಹ ಮಾಡಬಹುದು. ನೆಕ್ಸ್ಟು F1.
F1 ಬಂದು ಟ್ಯಾಲಿ ಪ್ರೈಮ್ ಹೆಲ್ಪ್. ಸೊ ನಮಗೇನಾದರೂ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಂದರೆ ಟ್ಯಾಲಿ ಪ್ರೈಮ್ ಹೆಲ್ಪ್ ತೊಗೊಳ್ಬಹುದು. ಶಾರ್ಟ್ಕಟ್ ಕೀಸ್ ಕಂಟ್ರೋಲ್ F1. ಹಾಗೆ ಟ್ಯಾಲಿ ಪ್ರೈಮ್ದು ಸೆಟ್ಟಿಂಗ್ಸ್ ಇದೆ, ಏನಾದರೂ ಪ್ರಾಬ್ಲಮ್ ಆದರೆ ಟ್ರಬಲ್ ಶೂಟಿಂಗ್ ಮಾಡ್ಬೋದು. ಏನಾದರೂ ಹೊಸದಾಗಿ ಅಪ್ಗ್ರೇಡ್ ಆಗಿದ್ರೆ ಅದು ಸಹ ಈ ಆಪ್ಷನಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಟಾಪ್ ಮೆನು ಬಗ್ಗೆ ತಿಳ್ಕೊಂಡಿದ್ದಾಯಿತು. ಸೊ ಕಂಪನಿಯಲ್ಲಿ ಕಂಪನಿ ಡೀಟೇಲ್ಸ್ ಇರುತ್ತೆ, ಡಾಟಾದಲ್ಲಿ ಬ್ಯಾಕಪ್ಪು ರಿಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಗೋ ಟು ಆಪ್ಷನಲ್ಲಿ ನಾವು ಯಾವುದೇ ರಿಪೋರ್ಟ್ಸನ್ನು ಆಗಲಿ ಈಸಿಯಾಗಿ ನೋಡಬಹುದು. ನೆಕ್ಸ್ಟು ಶೇರ್ ಮಾಡಬಹುದು, ಇಮೇಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ರಿಪೋರ್ಟ್ಸ್ನ ಶೇರ್ ಮಾಡಬಹುದು. ನೆಕ್ಸ್ಟು ರಿಪೋರ್ಟ್ಸ್ನೂ ಅಷ್ಟೇ ಪ್ರಿಂಟ್ ಸಹ ಮಾಡಬಹುದು. ನೆಕ್ಸ್ಟು ಟ್ಯಾಲಿ ಪ್ರೈಮಲ್ಲಿ ಏನಾದರೂ ಹೆಲ್ಪ್ ಬೇಕಿದ್ದರೆ F1 ಕೀನ ಪ್ರೆಸ್ ಮಾಡಿದ್ರೆ ನಾವು ಹೆಲ್ಪ್ ಸಹ ಸಿಗುತ್ತೆ. ಟಾಪ್ ಮೆನು ಆದಮೇಲೆ ಈಗ ನಾವು ರೈಟ್ ಬಟನ್ಸ್ ಡೇಟು ಮತ್ತು ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ F2 ಬಟನ್ನ ಕ್ಲಿಕ್ ಮಾಡಿದರೆ ನಮಗೆ ಡೇಟ್ ನೋಡಿ, ಕರೆಂಟ್ ಡೇಟ್ ಅಂತ ಈ ಥರ ಆಪ್ಷನ್ ತೋರಿಸುತ್ತೆ. ನಾವಿಲ್ಲಿ ಡೇಟ್ ಹಾಕಬೇಕು. ನೆಕ್ಸ್ಟು Alt F2 ಮಾಡಿದ್ರೆ ನಮಗೆ ಚೇಂಜ್ ಪೀರಿಯಡ್ ಅಂದರೆ ಫ್ರಮ್ ಟು, ಎಲ್ಲಿಂದ ಎಲ್ಲಿವರೆಗೂ ಅಂತ. ಸೊ ಇಲ್ಲಿ ನೋಡಬಹುದು ನೀವು F2 ಡೇಟ್, Alt F2 ಪೀರಿಯಡ್. ನೆಕ್ಸ್ಟ್ ಕಂಪನಿನೂ ಅಷ್ಟೇ F3 ಕಂಪನಿ, Alt F3 ಶಾರ್ಟ್ಕಟ್ ಕೀಸ್ ಟು ಸೆಲೆಕ್ಟ್ ಕಂಪನಿ, ಕಂಟ್ರೋಲ್ F3 ಶಾರ್ಟ್ಕಟ್ ಕೀ ಫಾರ್ ಶಟ್ ಕಂಪನಿ. ನೆಕ್ಸ್ಟ್ ಗೇಟ್ವೇ ಆಫ್ ಟ್ಯಾಲಿ. ಈ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಮಾಸ್ಟರ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ, ಯುಟಿಲಿಟೀಸ್ ಇದೆ, ರಿಪೋರ್ಟ್ಸ್ ಇದೆ. ನಾವು ಇದು ಬಿಟ್ಟು ಇನ್ನು ಯಾವ್ಯಾವ ರಿಪೋರ್ಟ್ಸು ಇದೆ ಅಂತ ನೋಡಬೇಕು ಅಂದರೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸನ್ನು ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ್ಮೇಲೆ ನಮಗೆ ನೋಡಿ ಅಕೌಂಟಿಂಗ್ ಬಗ್ಗೆ, ಇನ್ವೆಂಟ್ರಿ ಬಗ್ಗೆ, ಸ್ಟ್ಯಾಚ್ಯುಟರಿ ಹಾಗೆ ಎಕ್ಸೆಪ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ಮಾಸ್ಟರ್ಸಲ್ಲಿ ನಾವು ಯಾವುದಾದ್ರು ಲೆಡ್ಜರ್ಸ್ ಗ್ರೂಪ್ಸ್ನೆಲ್ಲ ಕ್ರಿಯೇಟ್ ಮಾಡ್ಬೋದು, ಹಾಗೆ ಆಲ್ಟರ್ ಮಾಡ್ಬೋದು ನಾವು ಕ್ರಿಯೇಟ್ ಮಾಡಿರೋ ಲೆಡ್ಜರ್ಸ್ ಅಥವಾ ಗ್ರೂಪ್ಸ್ನ. ಹಾಗೆ ಚಾರ್ಟ್ ಆಫ್ ಅಕೌಂಟ್ಸ್ ಇದೆ. ಈ ಚಾರ್ಟ್ ಆಫ್ ಅಕೌಂಟ್ಸಲ್ಲಿ ಏನು ಅಂತ ಅಂದರೆ ನಾವೇನಾದ್ರೂ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಲೆಡ್ಜರ್ಸು ಗ್ರೂಪ್ಸ್ನ ನೋಡಬಹುದು, ಹಾಗೆ ಮಲ್ಟಿ ಕ್ರಿಯೇಟ್ ಮಾಡಬಹುದು. ಟ್ರಾನ್ಸಾಕ್ಷನ್ಸಲ್ಲಿ ಏನು ಅಂತಂದರೆ ವೋಚರ್ಸ್ ನಾವು ರೆಕಾರ್ಡ್ ಮಾಡಬಹುದು. ನೆಕ್ಸ್ಟು ಡೇ ಬುಕ್ಕಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಟ್ರಾನ್ಸಾಕ್ಷನ್ಸ್ನೆಲ್ಲ ಡೇ ಬುಕ್ಕಲ್ಲಿ ನೋಡಬಹುದು. ನೆಕ್ಸ್ಟು ಬ್ಯಾಂಕಿಂಗ್ ಡೀಟೇಲ್ಸಲ್ಲಿ ಚೆಕ್ ಪ್ರಿಂಟಿಂಗ್ ಇದೆ, ಚೆಕ್ ರಿಜಿಸ್ಟರ್ ಇದೆ, ಡೆಪಾಸಿಟ್ ಸ್ಲಿಪ್ಪು, ಬ್ಯಾಂಕ್ ರಿಕನ್ಸಲ್ಯೂಷನ್, ಈ ಇನ್ಫಾರ್ಮೇಷನ್ ಎಲ್ಲ ನಮಗೆ ಬ್ಯಾಂಕಿಂಗಲ್ಲಿ ಸಿಗುತ್ತೆ. ನೆಕ್ಸ್ಟು ರಿಪೋರ್ಟ್ಸ್ ಅಂದರೆ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಸ್ಟಾಕ್ ಸಮ್ಮರಿ, ಈ ಎಲ್ಲ ರಿಪೋರ್ಟ್ಸಲ್ಲಿ ಟ್ರಾನ್ಸಾಕ್ಷನ್ಸ್ ಆದಮೇಲೆ ನಾವು ನೋಡಬಹುದು. ನೆಕ್ಸ್ಟ್ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ಗೆ ಹೋದರೆ ನಾವು ಟ್ರಯಲ್ ಬ್ಯಾಲೆನ್ಸ್ ಸಹ ನೋಡಬಹುದು. ಹಾಗೆ ಡೇ ಬುಕ್ ನೋಡ್ತೀವಿ, ಕ್ಯಾಶ್ ಫ್ಲೋ, ಫಂಡ್ ಫ್ಲೋ, ಅಕೌಂಟ್ಸ್ ಬುಕ್ ಕ್ಲಿಕ್ ಮಾಡಿದ್ರೆ ನಮಗೆ ಲೆಡ್ಜರು ಮತ್ತು ಗ್ರೂಪ್ದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ರಿಜಿಸ್ಟರ್ಸಲ್ಲಿ ಕಾಂಟ್ರಾ, ಪೇಮೆಂಟ್, ರೆಸಿಪ್ಟ್, ಸೇಲ್ಸ್, ಪರ್ಚೇಸ್, ಜನರಲ್ ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್, ಈ ರಿಜಿಸ್ಟರ್ಸ್ ಎಲ್ಲ ನಾವಿಲ್ಲಿ ಅಕೌಂಟ್ಸಲ್ಲಿ ಬುಕ್ಸಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ವೆಂಟರಿ ಬುಕ್ಸಲ್ಲಿ ನಾವು ಎಲ್ಲ ಸ್ಟಾಕ್ಸ್ ಇನ್ಫಾರ್ಮೇಷನ್ ನಾವಿಲ್ಲಿ ನೋಡಬಹುದು. ಸೊ ನಿಮಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ನೆಕ್ಸ್ಟ್ ಹೆಚ್ಚಿನ ವಿಡಿಯೋಸ್ಗಾಗಿ ಟ್ಯಾಲಿ ಪ್ರೈಮ್ ತಿಳ್ಕೊಳ್ಳೋದಕ್ಕೆ ಗ್ಲೋಬಲ್ IT ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.